ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಮಂಡ್ಯಗೆ ಹೋಗ್ತಿದ್ದೀನಿ ಚೆಕಪ್ಗೆ ಅಂತ ಹೇಳಿ. ಜಾನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು. ಸೊ ಇನ್ನೂ ಟ್ರೈನ್ ಬಂದಿರಲಿಲ್ವಲ್ಲ, ಹಾಗಾಗಿ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ನಾನು ಕಳಿಸ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಹೇಳಿಬಿಟ್ಟು. ಇನ್ನೂ ಟಿಫನ್ ಏನೂ ತಿಂದಿಲ್ಲ, ಅಷ್ಟು ಬೇಗ ತಿನ್ನೋಕ್ಕೂ ಆಗಲ್ಲ ಅಲ್ವಾ, ಹಾಗಾಗಿ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಟ್ರೈನ್ ಪುಣ್ಯಕ್ಕೆ ಏನಂದರೆ ಅಷ್ಟೊಂದೇನು ಫುಲ್ ರಶ್ ಆಗಿರೋಲ್ಲ. ಹೋದ ತಕ್ಷಣ ಸೀಟ್ ಸಿಕ್ತು, ಹೋಗಿ ಕೂತ್ಕೊಂಡೆ. ಟಿಫನ್ ಏನೂ ತಿಂದಿರಲಿಲ್ಲ, ಹಾಗಾಗಿ ಹೋಟೆಲ್ಗೆ ಹೋಗಿ ಪಲಾವೆಲ್ಲ ತೊಗೊಂಡು ತಿಂದ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಇದೆಯಲ್ಲ ನುಂಗಬೇಕಿತ್ತಲ್ಲ, ಹಾಗಾಗಿ ಟ್ಯಾಬ್ಲೆಟ್ ತೊಗೋಬೇಕಲ್ಲ ಅಂತ ಹೇಳಿ ಟಿಫನ್ ತಿಂದ್ಕೊಂಡು ಆಮೇಲೆ ಟ್ಯಾಬ್ಲೆಟ್ನ ತೊಗೊಂಡು ಹಾಸ್ಪಿಟಲ್ಗೆ ಹೊರಟೆ. ಡಾಕ್ಟ್ರ್ ಏನು ಇನ್ನೂ ಬಂದಿರಲಿಲ್ಲ, ಹಾಗಾಗಿ ನಿಧಾನಕ್ಕೆ ಹೋದೆ. ಸೊ ಟಿಫನ್ ತಿಂದಾದಮೇಲೆ ನಾನೇನಲ್ಲಿ ಹೋಗಿ ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಸ್ಪಿಟಲ್ಗೆ ಹೋದ್ನಲ್ಲ, ಹಾಗೇ ಬಂದೆ. ಇದು ಮತ್ತೆ ರೈಲ್ವೆ ಸ್ಟೇಷನ್ ಬಂದಿದ್ದಲ್ಲ, ಅಲ್ಲಿ ವಿಡಿಯೋ ಮಾಡ್ತಾ ಇರೋದು. ಆಲ್ರೆಡಿ ತೋರಿಸ್ಕೊಂಡು ನಾನು ಬರ್ತಾ ಇರೋದು ಏನು ಎತ್ತ ಅಂತ ಇಲ್ಲೇ ಕೂತ್ಕೊಂಡು ಒಂದು ಚಿಕ್ಕ ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದೊಂದ್ಸರಿ ವರ್ಕೇ ಆಗಲ್ಲ ಇದು, ಇವತ್ತು ವರ್ಕ್ ಆಯ್ತೈತೆ ಪುಣ್ಯ. ಇದು ಮಾಡಿರೋದಕ್ಕೆ ಏಜ್ ಆಗಿರೋರಿಗೆ, ಪ್ರೆಗ್ನೆನ್ಸ್ಗಳಿಗೆ ಯೂಸ್ ಆಗುತ್ತೆ, ಅದು ಪುಣ್ಯ. ಅಂದರೆ ಮೆಟ್ಲು ಇಳಿಯೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರೋದು. ಈಗ ಸದ್ಯಕ್ಕೆ ಆ ಕಡೆಗೂ ಐತೆ, ಆ ಕಡೆಯಿಂದ ಬಂದಾಗ ಮಾತ್ರ ಈ ಕಡೆಗಿಲ್ಲ. ಮೇಲ್ಗಡೆ ಟೈಮ್ 2:15, ಇನ್ನು 3:15 ಅವರ್ ವೆಯ್ಟ್ ಮಾಡಬೇಕು. ಸೊ ಅದು ಬರೋ ತನಕ ಸುಮ್ಮನೆ ಕೂತಿರ್ಬೇಕು, ಏನು ಮಾಡೋದು ಅಂತ ಗೊತ್ತಿಲ್ಲ. ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದೆ. ಅನ್ನ ಸಾಂಬಾರು ತೊಗೊಳಲ್ಲ ನಾನು, ಅಕಸ್ಮಾತ್ ಸಾಂಬಾರೆಲ್ಲ ಚೆನ್ನಾಗಿಲ್ಲ ಅಂದರೆ ತಿನ್ನಲ್ಲ, ಬಿಟ್ಬಿಡ್ತೀನಿ. ಅದಕ್ಕೋಸ್ಕರ ತೊಗೊಂಡಿಲ್ಲ. ರೈಸ್ ಬಾತ್ ತೊಗೊಂಡೆ, ಒಂದು ವಾಟ್ರ್ ಬಾಟ್ಲು ತೊಗೊಂಡು ತಿಂದ್ಬಿಟ್ಟು ಬಂದೆ. ಈಗ 2:15, 3 ಗಂಟೆಗೆ ಟ್ರೈನ್ ಇರೋದು. ಸೊ ವೆಯ್ಟ್ ಮಾಡಬೇಕು. ಹಾಸ್ಪಿಟಲ್ಗೆ ಹೋಗಿದ್ದು ಬಂದೆ. ಏನು ಎತ್ತ ಅಂತ ಕುತ್ಕೊಂಡ್ಮೇಲೆ ಮಾತಾಡ್ತೀನಿ. ನಾನು ಒಬ್ಬಳೇ ಮಾತಾಡ್ಕೊತಿರೋದು, ಯಾರೋ ಹುಚ್ಚಿ ಹಿಂಗೆ ಹೋಯ್ತಾಳೆ ಮಾತಾಡ್ಕೊಂಡು ಅಂದ್ಕೊಂಡ್ಬಿಡ್ತಾರೆ. ಮೇಲೆ ಹಾಸ್ಪಿಟಲಲ್ಲಿ ಮತ್ತು 1 ವೀಕಿಗೆ ಬರ್ದಿರಲ್ಲ, ಅದು ನೆಕ್ಸ್ಟ್ ಸ್ಯಾಟರ್ಡೇ ಬರಬೇಕಿತ್ತು. ಆದರೆ 15 ಡೇಸು ಬರೆದ್ರು ಫಸ್ಟು. ಆಮೇಲೆ 15 ಡೇಸು ಬೇಡ, 10 ಡೇಸಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ದಾರೆ. ಹೋಗಬೇಕು. ಆವಾಗ HP ಮತ್ತು ಬೇರೆ ಏನೋ ಟೆಸ್ಟು ಬರ್ಕೊಟ್ಟಿದ್ದಾರೆ. ಅದನ್ನೆಲ್ಲನೂ ಮಾಡಿಸ್ಬಿಟ್ಟು ಆಮೇಲೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕು. ಆಮೇಲೆ 9 ಮಂತ್ಗೆ ಸ್ಕ್ಯಾನಿಂಗ್ ಇದೆಯಲ್ಲ, 9 ಮಂತ್ ಸ್ಕ್ಯಾನಿಂಗ್ಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವತ್ತೇ ಬರ್ಕೊಡ್ತಾರೆ. ನೋಡೋಣ, ಟೈಮ್ ಆದರೆ ಹೋಗಿ ಮಾಡಿಸ್ಕೊಂಬರ್ಬೇಕು. ನಂಗೆ ಸಾಟರ್ಡೆ ಹಾಕಿದರೆ ಸರಿ ಹೋಗ್ತಿತ್ತು, ಯಾಕೆಂದರೆ ಜಾನು ಮನೇಲಿರೋರು ಚರಿ ಬಿಟ್ಬಿಟ್ಟು ಬರ್ಬೋದಿತ್ತು. ಇವಾಗ ಏನು ಮಾಡೋದು ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸ್ಕ್ಯಾನಿಂಗೆಲ್ಲ ಹೇಳೋರು, ಹೋಗಿ ಮಾಡಿಸ್ಕೊಬರ್ಬೇಕು. ಏನಿಲ್ಲ, ಎಲ್ಲ ಓಕೆ ಅಂತೇಳಿದ್ದಾರೆ. ಬ್ಲಡ್ ಅದೇ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅಕಸ್ಮಾತ್ ಇನ್ನು ಹಾಕಬೇಕು ಅಂದರೆ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಡೆಲಿವರಿ ಅಷ್ಟೊತ್ತಿಗೆ ಇನ್ನೊಂದು ಪಾಯಿಂಟ್ ಜಾಸ್ತಿ ಆದರೆ ನಮಗೆ ಒಳ್ಳೇದಲ್ವ ಅನ್ನೋ ರೀಸನ್ಗೋಸ್ಕರ ಅಷ್ಟೇ. ಅಲ್ಲೊಬ್ಬರು ಅಜ್ಜಿ ಕಡಲೆಕಾಯಿ ಮಾರ್ತಿದ್ರು, ತಗೊಂಡು ಬಂದೆ. ತಿನ್ಬೇಕು ಕುತ್ಕೊಂಡು. ಇನ್ನೇನು ಮಾಡೋದು, ಇನ್ನೊಂದು 1/2 ಅವರಲ್ಲಿ ಬರುತ್ತೆ ಟ್ರೈನು. ಅಷ್ಟೊತ್ತು ತನಕ ತೊಗೊಂಡಿದ್ದೀನಿ, ತಿನ್ಕೊಂಡು ಕೂತಿರ್ತೀನಿ. ಟ್ರೈನ್ ಬಂದಮೇಲೆ ಹತ್ಕೊಂಡು ಹೋಗೋದು. ಆ ಟಿಕೆಟ್ ಬೇರೆ ಚೇಂಜ್ ಇಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಸ್ಕ್ಯಾನ್ ಮಾಡಿ ಅಂತ ಮಾಡಿಬಿಟ್ಟು ಬಂದೆ. ಟ್ಯಾಬ್ಲೆಟ್ ತೊಗೋಬೇಕು, ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ, ಆಮೇಲೆ ಉಳಿದಿದ್ದು
ಇನ್ನು ಟ್ಯಾಬ್ಲೆಟ್ ತೊಗೊಂಡಿಲ್ಲ ನಾನು. ಮಧ್ಯಾಹ್ನದ್ದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಟ್ಟವ್ರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೊಗೋಬೇಕು. ಒಂದು 1/2 ಲೀಟ್ರ್ ನೀರಲ್ಲೇ ತೊಗೊಂಡಿದ್ದೆ, ಅದೇ ಐತೆ. ಸೊ 2 ಬಾಟ್ಲು ಬೆಳಗ್ಗೆ ಬಂದಾಗ 1/2 ಲೀಟ್ರ್ ತೊಗೊಂಡು ಅಲ್ಲೇ ಕುಡಿದ್ಬಿಟ್ಟು ರೆಸ್ಟ್ ರೂಮ್ಗೆಲ್ಲ ಹೋಗ್ಬಿಟ್ಟು ಬಂದೆ. ಟ್ರೈನಲ್ಲೆಲ್ಲ ಅಷ್ಟು ಕಂಫರ್ಟಬಲ್ ಇರಲ್ವಲ್ಲ, ಅದಕ್ಕೋಸ್ಕರ. ಮಾತ್ರ ನುಗ್ಗಿ ಮಾತ್ರ ಹುಚ್ಚು ಬರೋದೊಂದು ಬಾಕಿ. ಇಲ್ಲಿ ನೆರಳಿರೋದಕ್ಕೆ ಎಷ್ಟು ಆರಾಮ್ ಅನ್ನಿಸ್ತೈತೆ ಗೊತ್ತಾ. ಅಲ್ಲಿ ಬಿಸಿಲಿತ್ತು ಸಾಕಾಗ್ಬಿಡ್ತು. ಸದ್ಯ ಎಕ್ಸ್ಲೇಟ್ರ್ ಮಾಡಿ ಇರೋದ್ರಿಂದ ಆರಾಮಾಗಿ ಅದರಲ್ಲಿ ಬಂದಿದ್ದು ಸರಿ ಹೋಯ್ತಿಲ್ಲ ಅಂದರೆ ಮೆಟ್ಲಿಳ್ಗಿ ಸಾಕಾಗ್ಬಿಟ್ಟೈತೆ. ಆಮೇಲೆ ಇಲ್ಲಿ ಮಧ್ಯ ಎಲ್ಲ ಇಳ್ದತ್ತಿರ್ತಾರೆ ಅಂತ ಹೇಳ್ಬಿಟ್ಟು ಕಾಣಿಸ್ತಿದ್ಯಾ ಥರ ಕಬ್ಬಣದ್ದು ಗೇಟ್ ಥರ ಮಧ್ಯೆ ಹಾಕ್ಬಿಡ್ತಿದ್ದಾರೆ. ಎಲ್ಲ ಮಧ್ಯೆ ಇಳಿದು ಹತ್ತುತ್ತಾರೆ ಅಂತ. ಆಮೇಲೆ ಬೆಳಿಗ್ಗೆ ಆ ಕಡೆನೇ ಇದು ಏನೋ ಅದು ಏನಂತಾರೆ, ಇದರಲ್ಲಿ ನಿಲ್ಲಿಸ್ತು, ಏನಂತಾರೆ ಅನ್ನೋದೇ ಮರ್ತೋಗ್ಬಿಟ್ಟೈತೆ. ಜನ ಎಲ್ಲ ಇವಾಗ ಬರ್ತಾವ್ರೆ ಒಬ್ಬೊಬ್ಬರಾಗಿ. ಟ್ರೈನ್ 3 ಗಂಟೆಗಲ್ಲ, ಎಲ್ಲ ನೋಡ್ಕೊಳ್ಳಿ. 3 ಗಂಟೆ ಟ್ರೈನ್ ಬರೋಷ್ಟರಲ್ಲಿ ಎಷ್ಟೊಂದು ಜನ ತುಂಬ್ಕೋತಾರೆ ಅಂತ. ಅಷ್ಟೇ, ಡಾಕ್ಟ್ರು ಏನು ಹೇಳಲಿಲ್ಲ, ಎಲ್ಲ ಅದೇ ಮೂಮೆಂಟೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಚೆನ್ನಾಗಿ ತಿನ್ನಿ, ಹುಳಿ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಮಾಡಿ ಅಂತ. ಗ್ಯಾಸ್ಟ್ರಿಕ್ ಇದೆಯಲ್ಲ, ಅದಕ್ಕೆ ನಾನೇ ಕೇಳಿಕೊಂಡೆ ಟ್ಯಾಬ್ಲೆಟ್ ತೊಗೊಳ್ಬೋದಾ ಅಂತ. ಟ್ಯಾಬ್ಲೆಟ್ ಸ್ಟಾಪ್ ಮಾಡಿಬಿಟ್ಟು ಟಾನಿಕ್ ಕೊಟ್ಟಿದ್ದಾರೆ, ಟಾನಿಕ್ ತೊಗೊಳ್ಳಿ ಅಂದರು. ನನಗೆ ಮೊದಲಿಂದನೂ ಗ್ಯಾಸ್ಟ್ರಿಕ್ ಇದೆ, ಅಕಸ್ಮಾತ್ ಬೇಕು ಅಂದರೆ ಟ್ಯಾಬ್ಲೆಟ್ ತೊಗೊಳ್ಬೋದಲ್ವಾ ಅಂತ ಹೇಳಿದೆ. ತೊಗೊಳ್ಳಿ ಅಂತ ಹೇಳಿದ್ದಾರೆ, ಅದೇನೂ ಇಲ್ಲ. ಸೊ ಅದೊಂದು ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ, ಬೇರೆ ಏನೂ ಹೇಳಲಿಲ್ಲ. ಬಿ ಪಿ ಸದ್ಯಕ್ಕೆ 110/70 ಇತ್ತು. ಲಾಸ್ಟ್ ಟೈಮು ಕಮ್ಮಿ ಇತ್ತು. ನೀರು ಕುಡ್ದಿಲ್ವಾ, ನೀರು ಕುಡಿ ಅಂದ್ಕೊಂಡು ಬೈದಿದ್ರು ಡಾಕ್ಟ್ರು. ಈ ಸರಿ ನೀರೆಲ್ಲ ಕುಡಿದ್ಬಿಟ್ಟು ಒಂದು ಅರ್ಧ ಲೀಟ್ರ್ ಕುಡ್ತಿದ್ದೆ, ಅಷ್ಟಿತ್ತು. ಏನೂ ಅನ್ನಲಿಲ್ಲ, ಚೆನ್ನಾಗಿ ತಿನ್ನು ಅಂತ ಹೇಳ್ಬಿಟ್ಟು 10 ಡೇಸ್ ಬಿಟ್ಕೊಂಡು ಬರೋಕ್ಕೆ ಹೇಳಿದ್ದಾರೆ. 15 ಡೇಸು ಬರೆದಿದ್ರು, ಆಮೇಲೆ 10 ಡೇಸು ಬರೆದ್ರು. ಯಾಕೆ ಅಂತ ಗೊತ್ತಿಲ್ಲ. ಮಗು ವೆಯ್ಟ್ ಎಲ್ಲ ಕಮ್ಮಿ ಇತ್ತದ್ದು ನೋಡಿದ್ರಲ್ಲ, 10 ಡೇಸ್ ಬಿಟ್ಕೊಂಡು ಬಾ, ಇದೆಲ್ಲ ಬ್ಲಡ್ಡೆಲ್ಲ ಚೆಕ್ ಮಾಡಿಸ್ಬಿಟ್ಟು ರಿಪೋರ್ಟ್ ತೊಗೊಂಬ ಅಂತ ಹೇಳಿದ್ದಾರೆ. ಅದು ನೋಡಿಬಿಟ್ಟು ಇಂಜೆಕ್ಷನ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ಅದೇ ಕಮ್ಮಿ ಇದ್ದರೆ 1 ಗ್ರಾಮ್ ಜಾಸ್ತಿ ಆಗಿರುತ್ತೆ ಅಷ್ಟೇ, ಇನ್ನೊಂದು ಇಂಜೆಕ್ಷನ್ ಹಾಕಿಸ್ತಾರೆ ಅನಿಸುತ್ತೆ. ಹಾಕಿಸ್ಕೋಬೇಕು. ಡೆಲಿವರಿ ಅಷ್ಟೊತ್ತಿಗೆ ಅದು ಇನ್ಕ್ರೀಸ್ ಆಗುತ್ತಲ್ಲ, ಸೊ ಪ್ರಾಬ್ಲಮ್ ಇಲ್ಲ. ಇವತ್ತು ನಮ್ಮ ಮಮ್ಮಿ ಬಂದಿಲ್ಲ, ನಾನು ಫೋನ್ ಮಾಡೇನು ಕೇಳಲಿಲ್ಲ, ಬಂದಿರಲಿಲ್ಲ. ನಾನು ಫೋನ್ ಮಾಡಿರಲಿಲ್ಲ. ಓಕೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಬಂದೆ. ಸದ್ಯಕ್ಕೆ ಇವಾಗ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ನನ್ನ ವೆಯ್ಟು ಎಷ್ಟು KG ಜಾಸ್ತಿ ಆಗಿಬಿಟ್ಟಿದ್ದೀನಿ ಅಂದರೆ, ಇಷ್ಟೊಂದು KG ಇಷ್ಟು ಬೇಗ ಜಾಸ್ತಿ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಚೆರಿದ್ರಲ್ಲಿ 72 kg ಆಗಿದೆ ಡೆಲಿವರಿ ಅಷ್ಟರಲ್ಲಿ. ಬಟ್ ಅವಾಗ ನಾನು 52 kg ಇದ್ದೆ, 20 kg ಆಗಿದ್ದೆ. ಇದರಲ್ಲಿ ನಾನು ಫಸ್ಟೇ ದಪ್ಪ ಇದ್ನಲ್ಲ, ಸೊ ಹಂಗಾಗಿ ಅಷ್ಟು ಅವನದ್ರಲ್ಲಿ ಆಗಿದ್ದು ವೆಯ್ಟ್ ಅಷ್ಟು ಇದರಲ್ಲಿ ವೆಯ್ಟ್ ಆಗಿಲ್ಲ ಜಾಸ್ತಿ. 72.8 ಹತ್ತತ್ರ 73 kg. ಆಲ್ರೆಡಿ 73 kg ಇದ್ದೀನಿ. ಇನ್ನು 8 ತಿಂಗಳು ತುಂಬಿಲ್ಲ, ಇನ್ನೂ 1 ತಿಂಗಳಷ್ಟೊತ್ತಿಗೆ ಇನ್ನೊಂದು 4-5 kg ಜಾಸ್ತಿ ಆಗ್ತೀನಿ. ನೋಡೋಣ ಎಷ್ಟು kg ಆಗ್ತೀನಿ ಅಂತೀನಿ. ಆದರೂ ಇಷ್ಟು ತೂಕ ಜಾಸ್ತಿ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಲಾಸ್ಟ್ ಸ್ಯಾಟರ್ಡೆ ಬಂದಾಗ 71.5 kg ಇದ್ದೆ. ಬರೀ 1 ವಾರಕ್ಕೇ 1.5 kg ದಪ್ಪ ಆಗಿಬಿಟ್ಟಿದ್ದೀನಿ. ಇನ್ನು 10 ಡೇಸ್ ಬಿಟ್ಕೊಂಬರೋಷ್ಟೊತ್ತಿಗೆ 75 ಆಗಿರ್ತೀನಿ. ಇನ್ನೊಂದು ತಿಂಗಳು 80 kg ಆಗಿಬಿಡ್ತೀನಿ ಏನೋ ಅನಿಸುತ್ತೆ. ನೋಡೋಣ ಎಷ್ಟು ದಪ್ಪ ಆಗ್ತೀನಿ ಏನಂತ. ಬಟ್ ನನ್ನ ಡ್ರೆಸ್ ಎಲ್ಲ ಏನಿದೆ, ಇದನ್ನು ನಾನು ನಾರ್ಮಲ್ ಡೇಸಲ್ಲಿ ಇದ್ದಾಗಲೂ ಕೂಡ ಹಾಕೋತಿದ್ದೆ. ಆವಾಗಲೂ ಇಷ್ಟ ಇತ್ತು. ಈಗ ಒಂಚೂರು ಟೈಟ್ ಆಗೈತೆ ಅನ್ನೋದು ಬಿಟ್ಟರೆ ಏನಿಲ್ಲ, ಡ್ರೆಸ್ ಆಗ್ತೈತೆ. ಬಟ್ ವೆಯ್ಟ್ ಮಾತ್ರ ಅಷ್ಟೊಂದು ಜಾಸ್ತಿ ಆಗಿದ್ದೀನಿ. ಫ್ಯಾಟ್ ಜಾಸ್ತಿ ಆಗಿಲ್ಲ ಮೇ ಬಿ.
ವೆಯ್ಟ್ ಅಷ್ಟೇ ಜಾಸ್ತಿ ಆಗೈತೆ ಅನ್ಕೋತೀನಿ. ಅದಕ್ಕೆ ಡ್ರೆಸ್ಗಳು ಇನ್ನೂ ಆಗ್ತಿದೆ. ಇನ್ನೊಂದು ತಿಂಗಳಷ್ಟರಲ್ಲಿ ಯಾವುದಾಗುತ್ತೆ ಅದಾಗಲ್ವೋ ಗೊತ್ತಿಲ್ಲ. ಸೊ ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.